ಹೆಂಗೆ ಗೊತ್ತಾ, ನಾನಿವತ್ತು ನಿಮ್ಮ ಜೊತೆ ಟಾಪಿಗೆ ಕಾಜು ಪಟ್ಟಿ ಬಟನನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಈ ಥರ ಆಗುತ್ತೆ ಅದು. ಅದು ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಈ ಥರ ಒಂದು ಟಾಪನ್ನು ತೆಗೊಂಡಿದ್ದೀನಿ. ಇದು ಬಂದುಬಿಟ್ಟು ಗೌರ್ಮೆಂಟ್ ಸ್ಕೂಲಿದ್ದು 6ನೇ ಕ್ಲಾಸ್ ಮಗುವುದು ಚೂಡಿದಾರ ಆಯಿತಾ. ಅದು ನಿಮಗೆ ಎಷ್ಟು ಡೀಪ್ ಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಇಲ್ಲಿ ಡೀಪ್ ಬಂದುಬಿಟ್ಟು ಟಾಪಿದ್ದು ಡೀಪ್ ಬಂದುಬಿಟ್ಟು 6 ಇಂಚಸ್ ತೆಗೊಂಡಿದ್ದೀನಿ. ಬಟ್ಟೆ ಬಂದುಬಿಟ್ಟು 9 ಇಂಚು ಉದ್ದದ್ದು 2 ಪೀಸ್ ಮತ್ತು ಅಗಲ ಬಂದುಬಿಟ್ಟು 4 ಇಂಚ್ ಆಯಿತಾ. ಅದು ತೆಗೊಂಡಾದಮೇಲೆ ಈ ರೀತಿ ಟಾಪನ್ನು ನೀಟಾಗಿ ಬಿಡಿಸ್ಕೊಳ್ಳಿ ಆಯಿತಾ, ಮಿಷಿನಲ್ಲಿ ಸೂಜಿ ಹತ್ತಿರ. ಅದಾದಮೇಲೆ ನಾವು 6 ಇಂಚಿಗೆ ಪಾಯಿಂಟನ್ನು ಮಾಡಿದ್ದೀವಿ ನೋಡಿ, ಅದರ ಮೇಲೇ ಒಂದು ಬಟ್ಟೆಯನ್ನು ಇಟ್ಟು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಿ ನಾವು ಎಲ್ಲಿಗೆ ಮಾರ್ಕ್ ಮಾಡಿದ್ದೇವಲ್ವ ಅಲ್ಲಿವರೆಗೆ ಮಾತ್ರ ಆಯಿತಾ. ನೋಡಿ ಅಲ್ಲಿವರೆಗೆ ಬಂದುಬಿಟ್ಟು ಸ್ಟಾಪ್ ಮಾಡಿ ಮತ್ತು ಬಟ್ಟೆಯನ್ನು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಾದಮೇಲೆ ಇನ್ನೊಂದು ಪೀಸ್ ಬಟ್ಟೆಯನ್ನು ಇಡಬೇಕು ನೋಡಿ ಹೀಗೆ. ಅದು ಇಟ್ಟಾದಮೇಲೆ ಮತ್ತೆ ವಾಪಸ್ ಬಟ್ಟೆನ ತಿರುಗಿಸ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಬನ್ನಿ ಆಯಿತಾ. ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ ಬಟ್ಟೆಯನ್ನು ಹೊರಗೆ ತೆಗೆಯುವ. ಈಗ ಇಲ್ಲಿ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಕಟ್ಟನ್ನು ಮಾಡ್ಕೊಳ್ಬೇಕು. ಈಗ ಬಟ್ಟೆಗೆ ನಾವು ಸ್ಟ್ರೈಟ್ ಕಟ್ಟನ್ನು ಮಾಡಿ ಎಲ್ಲಿಗೆ ನಾವು ಪಾಯಿಂಟ್ ಮಾಡಿದ್ದೇವೆ ನೋಡಿ 6 ಇಂಚಸ್ಸು ಅಲ್ಲಿವರೆಗೆ ನಾವು ಸ್ಟ್ರೈಟ್ ಕಟ್ಟನ್ನು ಮಾಡಬೇಕು. ಅದಾದಮೇಲೆ ನೋಡಿ ಸ್ಟ್ರೈಟ್ ಕಟ್ ಅದಾದಮೇಲೆ ಒಂಚೂರು ಸೈಡಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿ ಆಯಿತಾ. ವಿ ಶೇಪಲ್ಲಿ, ಯಾಕೆಂದರೆ ಇದು ನಮಗೆ ಬಟ್ಟೆಯನ್ನು ತಿರುಗಿಸ್ಕೊಳ್ಳಿಕ್ಕೆ ಉಂಟಲ್ವ ಅದಕ್ಕೋಸ್ಕರ. ನೋಡ್ಬೋದು ಈ ಥರ ಕಟ್ಟಿಂಗ್ ಇರುತ್ತಲ್ವಾ. ನೋಡಿ ಈ ಥರ ನೀಟಾಗಿ ಕಟ್ಟಿಂಗ್ ಆದಮೇಲೆ ಬಟ್ಟೆಯನ್ನು ಈ ರೀತಿ ತಿರುಗಿಸ್ಕೊಳ್ಬೇಕು. ನೋಡಿ ತಿರುಗಿಸ್ಕೊಂಡ್ಮೇಲೆ ನಮ್ಮದು 2 ಬದಿಯಲ್ಲಿ ಈ ಥರ ಬಟ್ಟೆ ಬಂದಿದೆ ಔಟ್ ಸೈಡ. ಈಗ ಔಟ್ ಸೈಡಲ್ಲ, ಇದುವೇ ನಮಗೀಗ ಫ್ರಂಟ್ ಆಗುತ್ತೆ. ಇದು ಈಗ ನಾವು ಸ್ಟಿಚ್ ಮಾಡಿದ್ದು ಬ್ಯಾಕ್ ಸೈಡ್, ಇದು ಬಂದುಬಿಟ್ಟು ಫ್ರಂಟ್ ಸೈಡಿಗೆ ಬರುತ್ತೆ ಆಯಿತಾ. ನೋಡಿ ಈ ರೀತಿ ಬಟ್ಟೆಯನ್ನು 1 ಇಂಚಸ್ 1.5 ಇಂಚಸ್ ಅದು ನಿಮ್ಮ ಚಾಯ್ಸ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಇಟ್ಕೊಂಡು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕಿ, ಇದು ಒಂದು ಬಟ್ಟೆಗೆ ಮಾತ್ರ ಹಾಕಿ, ಇನ್ನೊಂದು ಬಟ್ಟೆ ತೋರಿಸ್ತೇನೆ ನಾನೀಗ. ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕಿ, ನಿಮಗೆ ಪಟ್ಟಿ ತುಂಬ ಅಗಲ ಬೇಕಾದರೆ ಇದಕ್ಕಿಂತಲೂ ಅಗಲ ಇಡಿ, ಪಟ್ಟಿ ಕಮ್ಮಿ ಬೇಕಾದರೆ ಕಮ್ಮಿ ಇಡಿ. ನಾನು ಬಂದುಬಿಟ್ಟು ಇಲ್ಲಿ 1 ಇಂಚಷ್ಟು ಪಟ್ಟಿ ಸಿಗುತ್ತೆ ನನಗೆ, 1 ಕಾಲು. ಸೊ ಇಷ್ಟು ಸಾಕು ಈ ಟಾಪಿಗೆ, ಇದೇ ಚೆಂದ ಕಾಣುತ್ತೆ. ಹಾಗಾಗಿ ಇದಕ್ಕಿಂತ ಸಣ್ಣದು ಕೂಡ ಚೆಂದ ಕಾಣಲ್ಲ. ಅದೇ ರೀತಿ ಈಗ ಒಂದು ಪಟ್ಟಿಯನ್ನು ಹೇಗೆ ಸ್ಟಿಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಇನ್ನೊಂದು ಪಟ್ಟಿಯನ್ನು ಕೂಡ ನಾವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಅದೇ ರೀತಿ ಇದಕ್ಕೆ ಕೂಡ ನಾವು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕೊಳ್ಳೋಣ. ನೋಡಿ ಬಟ್ಟೆನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ, ಯಾಕೆಂದರೆ ಮತ್ತು ಅಡಿಯಲ್ಲಿ ಸ್ಟಿಚ್ ಬಿದ್ದರೆ ಕಷ್ಟ ಆಗುತ್ತೆ. ಸ್ವಲ್ಪ ಬಟ್ಟೆದು ಜಾಗ್ರತೆ ಮಾಡಿ ಸ್ಟಿಚ್ ಹಾಕಿ ಆಯಿತಾ. ನೋಡಿ ಈ ಥರ. ಅದಾದಮೇಲೆ ಈಗ ವಾಪಸ್ ತಿರುಗಿಸ್ಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕಿ ಡಬಲ್ ಸ್ಟಿಚ್. ಈ ವಿಡಿಯೋ ಬಂದುಬಿಟ್ಟು ಹುಕ್ಪಟ್ಟಿನ ಯಾವ ರೀತಿ ಮಾಡೋದು ಟಾಪಿಗೆ ಅಂತ ಆಯಿತಾ. ಹುಕ್ಪಟ್ಟಿ ಮತ್ತು ಕಾಜು ಪಟ್ಟಿ, ಇದಕ್ಕೆ ನೀವು ಹುಕ್ಸ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು, ಬಟನ್ಸ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು, ಅದು ನಿಮ್ಮ ಚಾಯ್ಸ್ ಆಯಿತಾ. ನೋಡಿ ಈ ಥರ ಡಬಲ್ ಸ್ಟಿಚ್ ಹಾಕಿ ಆದಮೇಲೆ ಬಟ್ಟೆನ ಹೊರಗೆ ತೆಗೆದಿದ್ದೀವಿ. ತೆಗೆದ್ಮೇಲೆ ಈಗ ನಮಗೆ ಈ ರೀತಿ ಇದೆ ನೋಡಿ, ಇಲ್ಲಿ ಈ ಕಡೆ ಕೂಡ ಸ್ವಲ್ಪ ಬಟ್ಟೆ ಉಳಿದಿದೆ ಫೋಲ್ಡ್ ಮಾಡೋ ಟೈಪಲ್ಲಿ, ಹೀಗೆ ಇನ್ನೊಂದು ಸೈಡಲ್ಲಿ ಕೂಡ ಈ ರೀತಿ ಬಟ್ಟೆ ಉಳಿದಿದೆ. ಸೊ ಎರಡನ್ನೂ ಕೂಡ ಹೀಗೆ ಸೀದಾ ಮಾಡ್ಕೊಳ್ಳಿ. ಫಸ್ಟಿಗೆ ಬಟ್ಟೆಯನ್ನು ಈ ರೀತಿ ಸೀದಾ ಮಾಡಿಕೊಂಡು, ಇವಾಗ ಇದರಲ್ಲಿ ನಮಗೆ ಒಂದು ಪೀಸ್ ಇದು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಒಂದು ಪೀಸ್ ಚಿಕ್ಕದು ಮಾಡ್ಕೊಳ್ಬೇಕು ನೋಡಿ, ಒಂದು ದೊಡ್ಡದಿರಬೇಕು ಇನ್ನೊಂದು ಚಿಕ್ಕದಿರಬೇಕು. ನಮ್ಮ ಚಿಕ್ಕದು ಮಾಡ್ಕೊಂಡಿದ್ದೀವಲ್ವ ಆ ಪೀಸಿಂದ ಅರ್ಧ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿ, ಅರ್ಧ ಬಟ್ಟೆಯನ್ನು ಫೋಲ್ಡ್ ಮಾಡಿಬಿಟ್ಟು ನಮ್ಮದು ಇಡೀ ಬಟ್ಟೆ ಇದೆ ಅಲ್ವಾ, ಇಡೀ ಪಟ್ಟಿ ಅದನ್ನು ಅದರ ಮೇಲೆ ಇಟ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಒಂದು ಪೀಸನ್ನು ಚಿಕ್ಕದು ಮಾಡಿ ವಾಪಸ್ ಅದನ್ನು ಮಡಚ್ಕೊಂಡ್ಬಿಟ್ಟು ಅದರ ಮೇಲೆ ಈ ರೀತಿ ನಮ್ಮದು ಸೀದಾ ಇರುವ ಪಟ್ಟಿಯನ್ನು ಇಟ್ಕೊಳ್ಬೇಕು. ಸೀದಾ ಇರುವ ಪಟ್ಟಿಯನ್ನು ಇಟ್ಕೊಂಡು ಇಲ್ಲಿ ನಾವು ಎಲ್ಲಿಗೆ ನಮ್ಮದು ಸ್ಟಿಚಿಂಗ್ ಆಗಿದೆ ನೋಡಿ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿ ಅಲ್ಲಿಂದ ನಾವು ಇದು ಸ್ಟಿಚ್ಚನ್ನು ಪುನಃ ಸ್ಟಾರ್ಟ್ ಮಾಡಬೇಕು. ನೋಡಿ ಆ ಥರ ಕ್ರಾಸ್ ಹೀಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ತನ್ನಿ. ನೋಡಿ ನಿಧಾನವಾಗಿ, ಈ ಟೈಮಲ್ಲಿ ಸ್ವಲ್ಪ ನಿಧಾನ ಸ್ಟಿಚ್ ಮಾಡಬೇಕು, ಗಡಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ತಿರುಗಿಸ್ಕೊಂಡಾದಮೇಲೆ ನೋಡಿ, ಈಗ ಮೇಲ್ಗಡೆದೊಂದು ನಮ್ಮದು ಪಟ್ಟಿ ಇದೆ ಅಲ್ವಾ, ಆ ಪಟ್ಟಿಯನ್ನು ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ನಿಮಗೆ ಏನು ಫೋಲ್ಡ್ ಮಾಡಲಿಕ್ಕೆ ಬೇಡ ಆದರೆ ಹಾಗೆ ಚೌಕದಲ್ಲಿ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಬಿಡ್ಬೋದು ಎಂಡ್ ಮಾಡಿ. ನಾನು ಇಲ್ಲಿ ಇದಕ್ಕೊಂದು ಲೈಟಾಗಿ ಒಂಥರ ಸಣ್ಣ ಟೈಪಲ್ಲಿ ವಿ ಶೇಪಲ್ಲಿ ಕೊಡ್ತಾ ಇದ್ದೀನಿ ಆಯಿತಾ, ಆವಾಗ ಸ್ವಲ್ಪ ಇನ್ನೂ ಚೆಂದ ಕಾಣುತ್ತೆ ಅಂತ. ಹಾಗಾಗಿ ಈಗ ನಿಮಗೆ ಆದರೆ ವಿ ಶೇಪಲ್ಲಿ ಕೊಡಿ, ಇಲ್ಲಾಂದರೆ ಅದನ್ನು ಹಾಗೆ ಈಗ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕಿದ್ರೆ ಕೂಡ ಆಗುತ್ತೆ ಚೌಕದಲ್ಲಿ. ನಾನಿಲ್ಲಿ
ಇದಕ್ಕೆ ಒಂದು ವಿ ಶೇಪಲ್ಲಿ ಶೇಪನ್ನು ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ. ಅಂದ್ಕೊಳ್ಬೋದು ಹೇಗೆ ಇದು ಕಾಜು ಪಟ್ಟಿನ ರೆಡಿ ಮಾಡೋದು, ಕಾಲರ್ ಅಟ್ಯಾಚ್ ಮಾಡೋದು ಆ ಟೈಪ್ ಎಲ್ಲ. ಬಟ್ ಈ ಟಾಪಿಗೆ ಕಾಜು ಪಟ್ಟಿ ಮಾಡೋದಂದ್ರೆ ತುಂಬಾ ಈಸಿ ಇದೆ. ನೀವು ನೋಡ್ಬೋದು ಇಲ್ಲಿ. ಇದಾದಮೇಲೆ ವಾಪಸ್ ಈಗ ನಾವು ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು, ಆಯಿತಾ. ಫೈನಲ್ ಆಗಿ ನೀವು ಇಲ್ಲಿ ನೋಡ್ಬೋದು, ಡಬಲ್ ಸ್ಟಿಚನ್ನು ಹಾಕಿ ಎಲ್ಲ ತೆಗೆದಾದ್ಮೇಲೆ ನಮ್ಮದು ಪಟ್ಟಿ ಈ ರೀತಿ ರೆಡಿಯಾಗಿದೆ, ಆಯಿತಾ, ಕಾಜು ಪಟ್ಟಿ. ಆಮೇಲೆ ಎರಡೂ ಪಟ್ಟಿಗಳನ್ನು ಮೇಲೆ ಮೇಲೆ ಇಟ್ಟು ನೀಟಾಗಿ ಜೋಡಿಸ್ಕೊಂಡು ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಆ ಕಡೆ ಈ ಕಡೆ ಬಟ್ಟೆ ಸ್ವಲ್ಪ ಇದಾಗಿದ್ದರೆ ಸರಿ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಜೋಡಿಸ್ಕೊಂಡು ಮೇಲೆ ಇಟ್ಕೊಂಡು ಅದನ್ನು ಈಗ ಕಟ್ ಮಾಡುವ. ಎಕ್ಸ್ಟ್ರಾ ಏನಿದೆ ನೋಡಿ ಬಟ್ಟೆ, ಅದನ್ನೆಲ್ಲ ಕಟ್ ಮಾಡಿ ತೆಗೆಯುವ. ನೀವು ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಇರುವ ಬಟ್ಟೆ ಎಲ್ಲವನ್ನು ಕಟ್ ಮಾಡಿ ತೆಗೆದ ಮೇಲೆ ಈ ಥರ ನೀಟಾಗಿ ನಮ್ಮದು ಕಾಜು ಪಟ್ಟಿ ರೆಡಿ ಆಗಿದೆ. ತುಂಬಾ ಸುಲಭವಾಗಿ ಹೇಗೆ ಕಾಜು ಪಟ್ಟಿನ ಅಟ್ಯಾಚ್ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ನೋಡಿ ಈ ಥರ ಕಾಜು ಪಟ್ಟಿ. ಇದಕ್ಕೆ ಕಂಪ್ಲೀಟ್ ಬಟನೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ಹೇಗೆ ಕಾಣ್ತಿದೆ ನೋಡಿ. ನಾನು ಇದೇ ಬಟ್ಟೆಗೆ ಕಾಲರ್ ಸ್ಟಿಚ್ ಮಾಡಿ ಬಟನ್ಸ್ ಹಾಕಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಥ್ಯಾಂಕ್ ಯು.